ಆಮೇಲೆ ಅಮರಾವತಿ ಯೂನಿವರ್ಸಿಟಿ ಆಯಿತು. ಯೂನಿವರ್ಸಿಟಿ ಆದಾಗ ನಮ್ಮವರೆಲ್ಲರೂ ಇಲ್ಲ ಈ ಕಡೆ ಇಲ್ಲಿ ಈಗ ಶಿಡ್ಲಘಟ್ಟ ಕಡೆ ಈಗ ಪ್ರತಿಭಟನೆ 2 ಮಾಡಿ ತಗೊಂಡು ಆ ಕಡೆ ಈ ಕಡೆ ಮಾಡಿದರೆ ಇವತ್ತು ಬಲ್ಲಾಟದಲ್ಲಿ ಬಿಟ್ಟು ಬಡವರು ಕೊಟ್ಟಿರೋದು ಕಾನೂನು ಅಟ್ಲೀಸ್ಟ್ ಹಿಂದೆ ಉಪೇಶ್ ಕಡೆ ಕೈಲಿ ಆಗಲಿಲ್ಲೇನೋ ಇಲ್ಲ ಅವ್ರ ತಪ್ಪು ನಮ್ಗೆ ಗೊತ್ತಿಲ್ಲ. ಆದರೆ ಇವತ್ತು ರೈತ ಸಂಘ ಎಲ್ಲ ಹುಟ್ಟಿದ್ದೇನೆ DSS ಇಂದೇನೆ, ರೈತ ಸಂಘ ಎಲ್ಲ ಸಂಘಟನೆಗಳು ಹುಟ್ಟಿದ್ದು. ಅದಕ್ಕೆ ನಾವು 35 ವರ್ಷಗಳಿಂದ ನಾವು ಸತತವಾಗಿ DSS ಅಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ವಿ. ಅದಕ್ಕೆ ಇವತ್ತು ಏನು ಈ ಒಂದು ಇಶ್ಯೂ ಇದೆ ಇಲ್ಲಿ ಜಮ್ಮುಕೋಟೆಯಲ್ಲಿ, ಯಾಕಂದ್ರೆ ಅಲ್ಲಿ PSR ಕಂಪ್ನಿ ಈಗಾಗಲೇ ಸುಮಾರು ಜಮೀನು ಅಲ್ಲಿ ಕಬಳಿಸ್ಕೊಂಡಿರೋದು ಎಲ್ಲರೂ ಗೊತ್ತಿರೋಂಥ ವಿಚಾರ, ಸರ್ಕಾರಕ್ಕೂ ಗೊತ್ತಿದೆ. ಆದರೆ ಅದನ್ನು ಕರೆಕ್ಟಾಗಿ ತಗೊಂಡೋಗೋರು ಯಾರೂ ಇಲ್ಲ. ಅದನ್ನು ಸುಪ್ರೀಂ ಕೋರ್ಟಲ್ಲಿ, ಯಾಕಂದರೆ ಅವ್ರು ಈಗಾಗಲೇ ಸುಪ್ರೀಂ ಕೋರ್ಟಲ್ಲಿ ಸ್ಟೇ ತಂದು ಈಗ ರೈತರನ್ನ ಯಾರನ್ನ ಅಲ್ಲಿ ಬರೆದಂಗೆ ಅವರು ಪೊಲೀಸ್ ಬಂದೋಬಸ್ತ್ ತಗೊಂಡು ಅವ್ರು ಕೆಲಸ ಮಾಡೋಂಥ ಪರಿಸ್ಥಿತಿಗೆ ನಿರ್ಮಾಣ ಆಗಿದೆ. ಮತ್ತು ಈಗ SC STಗಳಿಗೆ, ಯಾಕಂದರೆ ಅವ್ರು ಹೇಳೋ ಸರಿ ಇದೆ, SC STಗಳಿಗೆ PTCL ಇರೋದ್ರಿಂದ SC ST ಜಮೀನ ಕಬಳಿಸಿರೋದು ಇವತ್ತು. ಈಗ SC STಗೆ ಬೇರೆಯವ್ರು ಕೊಂಡ್ಕೊಂಡ್ರೆ 20 ಲಕ್ಷ 30 ಲಕ್ಷ ಮಾತ್ರ ಕೊಡ್ತಾರೆ. ಆದರೆ ಇವತ್ತು ಸರ್ಕಾರ KDB ತಗೊಂಡಿರೋದ್ರಿಂದ ಅಟ್ಲೀಸ್ಟ್ ನಮ್ಮವ್ರಿಗೆ ಒಂದು 3 ಕೋಟಿನೋ ಇಲ್ಲ 3 ಮೇಲೇನೋ ಇಲ್ಲ 2.5 ಕೋಟಿನೋ ಆದ್ರೆ ಸಿಕ್ಕಿದ್ರೆ ನಮ್ಮವ್ರಿಗೆ ಅಲ್ಲಿ ಪ್ರತಿಫಲ ಇದೆ. ಅದರಿಂದ ಅಕಸ್ಮಾತ್ ಯಾರೋ ನಮ್ಗೆ ಜಮೀನೇ ಬೇಕನ್ನೋರು ಬೇಕಾದ್ರೆ ಬೇರೆ ಕಡೆ ಜಮೀನು ಕೊಡ್ಸ್ಕೊಳ್ಳೋದಕ್ಕೆ ಅವರು ಹೋರಾಟ ಮಾಡಲಿ, ಅದಕ್ಕೆ ನಮ್ಮೆಲ್ಲ ಸಪೋರ್ಟ್ ಇದೆ. ಆದ್ರಿಂದ ದಯವಿಟ್ಟು ಈಗ ನೀವೇನಾದರೂ ಈಗ ಧರಣಿ ಮಾಡ್ತಾ ಇದ್ದೀರಾ, ಮುಂದಿನ ದಿನಗಳಲ್ಲಿ ಈಗ ಯಥೇಚ್ಛವಾಗಿ ಹೋರಾಟ ಮಾಡಬೇಕು, ಜನ ಬೇಕು, ಮತ್ತೆ ನೀವೆಲ್ಲರೂ ಸಪೋರ್ಟ್ ಮಾಡಬೇಕು ಅಂತ ಈಗ ನಮಗೆ ಮನವರಿಕೆ ಮಾಡಿಕೊಟ್ರೆ ನಾವು ನಮ್ಮ ಟೀಮ್ ಏನಿದೆ ನಮ್ಮ ಸಂಘಟನೆಯಿಂದ ಸುಮಾರು ಜನನ ಕರೆಸ್ತೀವಿ. ಮತ್ತೆ ಇನ್ನು ಏನು ಅನ್ಯಾಯ ಇದೆ ಅದ್ರ ಬಗ್ಗೆ ನಾವು ಪ್ರೆಸ್ ಮೀಟಲ್ಲಿ ಆಗಲಿ, ಪೇಪರ್ ಅವ್ರ ಹತ್ರ ಆಗಲಿ, ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಮಾತಾಡೋದಕ್ಕೆ ಒಂದು ಅವಕಾಶ ಆಗುತ್ತೆ. ಅದರಿಂದ ದಯವಿಟ್ಟು ರೈತ ಸಂಘದವರು ನಮಗೆ ಏನು ಇವತ್ತು ಇಲ್ಲಿ ನೀವು ಧರಣಿ ಮಾಡ್ತಾ ಇದ್ರ ವಿಚಾರಗಳು ನಮ್ಗೆ ಅಷ್ಟು ಗೊತ್ತಿಲ್ಲ. ಆದ್ರಿಂದ ಅಜೆಂಡಾ ನಿಮ್ದು ಏನೇನಿದೆ ಪಾಂಪ್ಲೆಟ್ ಅಲ್ಲಿ ಇರ್ಬೋದು, ನೀವೇನೇನು ಇಶ್ಯೂ ಇಟ್ಟಿದ್ದೀರಾ ಅದನ್ನ ನಮಗೆ ಕೊಟ್ರೆ ನಾವು ಅದು ಸ್ಟಡಿ ಮಾಡಿ ಏನ್ ಮಾಡ್ಬೋದು ಮುಂದೆ ಅನ್ನೋದನ್ನ ನಾವು ತೀರ್ಮಾನ ತಗೊಳ್ಳೋದಕ್ಕೆ ಒಳ್ಳೆ ಇದಾಗುತ್ತೆ. ಅದರಿಂದ ದಯವಿಟ್ಟು ತಾವುಗಳು ನಮಗೆ ಅದನ್ನ ಏನೇನು ಇಶ್ಯೂ ಇದೆ ಅದನ್ನೆಲ್ಲ ನಮಗೆ ಗಮನ ತರಬೇಕಂತ ನಾನು ಮನವಿ ಮಾಡ್ತೇನೆ. ಆದ ಕೊಟ್ಟ ಮೇಲೆ ನಾವು ಏನ್ ಮಾಡ್ಬೋದು, ಸಂಘಟನೆಯಿಂದ ಏನ್ ಮಾಡೋಕ್ಕಾಗುತ್ತೆ ಅನ್ನೋದನ್ನ ನಾವು ಶಕ್ತಿ ಮೀರಿ ನಿಮ್ಗೆ ಸಹಾಯ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ಇಷ್ಟಪಟ್ಟು ನನ್ನ ಮಾತು ಪ್ರತಿಭಟನೆಯನ್ನೆಲ್ಲ ನಡೆಸ್ತಾ ಇದ್ದಾರೆ. ಅದಕ್ಕೆ ನಮ್ಮ ದಲಿತ ಸಂಘಟನೆ ಮುಖಂಡರು ಒಳ್ಳೆ ತೋರಿಸಿದ್ರೆ ನಿಜವಾಗಲೂ ಅವ್ರಿಗೆ ಒಳ್ಳೆ ಆನೆಬಲಾಪರ ಹಂಗಿರುತ್ತೆ. ಆದ್ರಿಂದ ನಾನು ರೈತರ ಅಣ್ಣ ತಮ್ಮದರಲ್ಲಿ ಮನವಿ ಮಾಡೋದೇನೆಂದ್ರೆ, ಜಮ್ಮುಕೋಟೆಯಲ್ಲಿ ಏನು ಕೈಗಾರಿಕಾ ಪ್ರದೇಶ ಆದ್ರೆ ತುಂಬಾ ಒಳ್ಳೇದೆ, ಆದ್ರೆ ನಿಮ್ಮ ಹಕ್ಕುಗಳನ್ನ ಕಿತ್ಕೊಂಡು ನಿಮ್ಮ ಜಮೀನನ್ನ ಕಿತ್ಕೊಂಡು ದೌರ್ಜನ್ಯವಾಗಿ ಕಿತ್ಕೊಂಡ್ರು. ನಿಜವಾಗ್ಲೂ ನಿಮ್ಮ ಪರವಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮಾದಿಗ ತಂಡವರು ನಿಮ್ಮ ಪರವಾಗಿ ನಿಜವಾಗ್ಲೂ ನಾವು ಬರುತ್ತೇವೆ, ನಿಮಗೆ ನ್ಯಾಯವನ್ನ ಕೊಡಿಸುತ್ತೇವೆ. ಯಾಕಂದ್ರೆ ಒಂದು ಕೈಗಾರಿಕೆ ಬರಬೇಕಂದ್ರೆ, ಅಭಿವೃದ್ಧಿ ಆಗ್ಬೇಕಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಏನು ನಮ್ಮ ಅಣ್ಣ ತಮ್ಮಂದಿರ ಒಂದು ಜಮೀನನ್ನ ಬರೀ 5 ಲಕ್ಷಕ್ಕೆ 10 ಲಕ್ಷಕ್ಕೆ ಎಲ್ಲ ವ್ಯಾಪಾರ ಮಾಡ್ಕೊಳ್ತಾರೆ. ಆದ್ರೆ ಸರ್ಕಾರದಿಂದ ಬರ್ತಕ್ಕಂಥ ಏನು ಒಂದು ಅನುದಾನ ಇದೆ ಜಮೀನಿಗೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅವರ ಬೇಡಿಕೆ ಏನಿದೆ, ಕನಿಷ್ಠ 2 ಕೋಟಿ ರೂಪಾಯಿ ಎಕರೆಗೆ ಕೊಡ್ಬೇಕಂತ ಒಂದು ಬೇಡಿಕೆ ಇದೆ. ಆ ಬೇಡಿಕೆ ಮೀರಿ ಕನಿಷ್ಠ ನಮ್ಮ ಒಂದು ಸಂಘಟನೆಗಳ ಬೆಂಬಲದಿಂದ ಕನಿಷ್ಠ 3 ಕೋಟಿ ರೂಪಾಯಿ ಅನುದಾನವನ್ನ ಕೊಟ್ಟರೆ ನಿಜವಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಅವರಿಗೆ ಜಮೀನು ನೀಡಿ ಮನೆಗೆ ಒಂದು ಕೆಲಸ ಕೇಳತಕ್ಕಂತ ಒಂದು ಉದ್ಯೋಗವನ್ನ ಕೊಡ್ತಕ್ಕಂತ ಒಂದು ಭರವಸೆ ಕೊಟ್ರೆ ನಾವು ಜಮೀನು ಕೊಡೋಣ ಅಂತ ಹೇಳಿ ಎಲ್ಲರೂ ನಿಜವಾಗಲೂ ರೈತರು ಅಳ್ತವಂದ್ರು ಎಲ್ಲ ನಾವು ಹೋರಾಟ ಮಾಡೋಣ. ಒಳ್ಳೆ ಅಭಿವೃದ್ಧಿ ಆಗಲಿ. ಮುಂದಿನ ಏನು ದಿನಗಳಲ್ಲಿ ನಾವು ಸಮೇತ ಕೈ ಜೋಡಿಸ್ತೀವಿ ಅಂತ ನಮ್ಮ ಏನು ಮಹಾನಾಯಕ ಅಂಬೇಡ್ಕರ್ ನಾಯಕ ಸಮಾಜದ ಪರವಾಗಿ ನಾವು ಇವತ್ತು ಬಂದಿದ್ದೇವೆ. ನಿಜವಾಗಲೂ ನಾಳೆ ಅವ್ರ ಪರವಾಗಿ ನಿಮ್ಮ ಪರವಾಗಿ ನಾವು ಸಹ ಜೊತೆಗೂಡಿಸ್ತೇವೆ ಅಂತ ನನ್ನ ಮಾತನ್ನ ಮುಗಿಸುತ್ತೇನೆ. ಜಾಗವನ್ನ ಸರ್ಟಿಫೈ ಆಗಿದೆ ಈಗಾಗಲೇ. ಕೈಗಾರಿಕಾ ಪ್ರದೇಶವನ್ನು ಗುರುತಿಸಾದ ಮೇಲೆ ಸರ್ಕಾರದ ಒಂದು ಸುತ್ತೋಲೆ ಇದೆ.
ರೈತರಿಂದ ಒಪ್ಪಿಗೆಯನ್ನು ಪಡೆದು KDB ಅವರಿಗೆ ಕೊಟ್ಟಿರುವಂತಹ 1500 ಎಕರೆ ಏನ್ ತಗೊಂಡಿದ್ದಲ್ಲ ಇವತ್ತು ಮಿಕ್ಕಿದ 500 ಎಕರೆ 500 ಚಿಲ್ಲರೆ ಎಕರೆಯನ್ನ ಇವತ್ತು ನೀವು ಏನು ಕೈಗಾರಿಕೆ ಪ್ರದೇಶಕ್ಕೆ ಗುರುತಿಸಿದಿರೋ ಅದರ ಪರವಾಗಿ ರೈತರು ಸಹ ನಿಮ್ಗೆ ಸಹಮತ ಕೊಟ್ಟಿದ್ದಾರೆ. ಆದ್ರೆ ರೈತರಿಗೆ ಸಲ್ಲಬೇಕಾಗಿದ್ದಂತ ಹಣವನ್ನ ದೋಚಿರೋ ಅಂತ ಇವತ್ತು ಇಂಡಸ್ಟ್ರಿಯಲ್ ಕಂಪನಿಗಳು ಬಂದಿದಾರಲ್ಲ, ಅವರ ಜೋಬಲ್ಲಿರುವಂತ ಹಣವನ್ನ ಯಾರಿಗೆ ಸಲ್ಲಬೇಕೋ ಅವ್ರಿಗೆ ನೀಡ್ತಾ ಇಲ್ಲ. ಈ ಕೈಗಾರಿಕಾ ಪ್ರದೇಶದಲ್ಲಿ ನಮ್ಮ ರೈತರದ ಬೆವರು, ಈ ದೇಶದ ಬೆನ್ನೆಲುಬಾಗಿರುವಂತ ರೈತರದ ಏನು ಬೇಡಿಕೆ ಅಂತ ಹೇಳಿದ್ರೆ, ನೀವು ತಗೊಂಡ್ತಾ ಇರೋಂತ ಜಮೀನು ನಮ್ಮ ಹತ್ರ ಕೈತಾ ಇದ್ದೀರಲ್ಲ, ಇಲ್ಲ ನಮಗೆ ಯೋಗ್ಯವಾಗಿರುವಂತ ಜಮೀನು ಬೇರೆ ಕಡೆ ಪರ್ಚೇಸ್ ಮಾಡಿಕೊಡಿ, ಇಲ್ಲ ಅಂದ್ರೆ 3 ಕೋಟಿ ರೂಪಾಯಿ ಅಂತ ನಮಗೆ ಪರಿಹಾರವನ್ನು ಕೊಡಿ, ಮತ್ತೆ ಆ ಒಬ್ಬ ಕುಟುಂಬದಲ್ಲಿ ಒಬ್ಬರಿಗೆ ಮತ್ತೆ ಸರ್ಕಾರಿ ನೌಕರನ್ನು ಕೊಡಿ. ನೀವು ಇವತ್ತು ಒಂದು ದಿವಸ ನೀವು ನಮ್ಮ ಹತ್ರ ಕೈಸ್ಕೊಂಡು ಹೋಗ್ತೀರಾ ಜಮೀನನ್ನ, ಮಾತ್ರ ಇದು ಆ ಜಮೀನನ್ನೇ ಮಕ್ಕಳ ಪರ್ಯಂತವಾಗಿ ನಾವು ನಂಬ್ಕೊಂಡಿರೋಂಥ ಕುಟುಂಬದ ಇಡೀ ಕುಟುಂಬದ 3-4 ತಲೆಮಾರುಗಳನ್ನು ಜಮೀನನ್ನೇ ನಾವು ನಂಬ್ಕೊಂಡು ಜೀವನ ಮಾಡುವಂತ ರೈತರಿಗೆ CM ಅವರು ಈಗ ಏನೋ ಇದಕ್ಕೆ ಗುರುತಿಸಿದಿರಲ್ಲ, ಕೈಗಾರಿಕೆ ಪ್ರದೇಶದವರಿಗೆ ಸಂಬಂಧಪಟ್ಟ ಸಚಿವರುಗಳು ಇವೇನಾದರೂ ಇದರಲ್ಲಿ ಕಾನೂನು ತಾರತಮ್ಯ ಇಲ್ಲದೆ ಅವ್ರಿಗೇನು ಪರಿಹಾರ ಸಿಗ್ಬೇಕಾದಂತ ಏನಾದರೂ ಕೊಡ್ತಿದ್ದ ಪಕ್ಷದಲ್ಲೇ ಮುಂದಿನ ದಿವಸದಲ್ಲಿ ಏನು ದಲಿತ ಸಂಘಟನೆಗಳು, ರೈತ ಸಂಘಟನೆಗಳು, ಇವತ್ತು ಮಾದಿಗ ದಂಡಾರ, ಇತರೆ ಇಲ್ಲಿ ಏನು ಸಂಘ ಸಮಸ್ಯೆಗಳಿದಾವ, ಎಲ್ಲಾ ಸಂಘ ಸಮಸ್ಯೆಗಳು ಒಟ್ಟುಗೂಡಿ ಸರ್ಕಾರದನ್ನ ಕೊಡವನ್ನು ಕಿತ್ತು ಎಸೆಯ ಕಂದವನ್ನು ಇಂಜರಿ ಅಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ಏನು ಮಹಾನಾಯಕ ಅಂಬೇಡ್ಕರ್ ಸೇನಾ ರಾಜ್ಯಾಧ್ಯಕ್ಷರು ಮತ್ತೆ ನಮ್ಮ ಗಂಗಾಧರಣ್ಣವರ ನೇತೃತ್ವದಲ್ಲಿ ಇವತ್ತೇನು ಸಂಘಟನೆಗಳು, ದಲಿತ ಸಂಘಟನೆಗಳ ನೇತೃತ್ವದಲ್ಲಿ ಇವತ್ತು ಬಂದು ಏನು ಆಶ್ವಾಸನೆ ಕೊಡ್ತಾ ಇದೀವೋ, ಏನಾದರೂ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ರೆ, ಆ ಇಂಡಸ್ಟ್ರಿಯಲ್ ಕಂಪನಿಯವರಿಗೆ ಏನಾದರೂ ಮಾನ ಮರ್ಯಾದೆ ಇದ್ರೆ ಅವರು ಬಂದು ಈ ಕೂಡಲೇ ರೈತರು ಸಂಪರ್ಕ ಮಾಡಿಕೊಂಡು ಅವ್ರಿಗೆ ಸಲ್ಲಬೇಕಾಗಿರೋ ಅನುದಾನ ಏನು 3 ಕೋಟಿ ಸರ್ಕಾರಕ್ಕೆ ಪ್ರಸ್ತಾವನೆ ಮಾಡಿ ಸಂಬಂಧಪಟ್ಟ ಸಚಿವರು ಅವ್ರಿಗೆ ಏನಾದರೂ ಕೊಡಿಸ್ತಾ ಇದ್ರೆ ಮುಂದಿನ ದಿವಸದಲ್ಲಿ ನಮ್ಮ ಉಗ್ರವಾದ ಹೋರಾಟ ಇರುತ್ತೆ. ಆವಾಗ 3 ಕೋಟಿಯಿಂದ 5 ಕೋಟಿ ತಲುಪುತ್ತೆ. ಇವಾಗ ಹೇಳಿದ್ದೀವಿ 3 ಕೋಟಿ ಇರುವಂತ ಇವತ್ತು ಬೇಡಿಕೆ ಇಟ್ಟಿರೋಲ್ಲ, ಆ ಸಂದರ್ಭಕ್ಕೆ 5 ಕೋಟಿ ಹೋಗುತ್ತೆ. ಇವತ್ತು ಅಧಿಕವಾಗಿ ನಮ್ಮ ಚಿನ್ನ ಬೆಲೆ ಹೆಂಗೆ ಜಾಸ್ತಿ ಆಗುತ್ತೋ ಭೂಮಿ ಬೆಲೆ ಹಂಗೆ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಈ ಮನದಲ್ಲಿ ಇಟ್ಕೊಂಡು ಇವಾಗ ಅವ್ರಿಗೆ ಏನ್ ನ್ಯಾಯಯುತವಾಗಿ ಏನ್ ಕೊಡಬೇಕಾಗಿತ್ತು ಅವನ್ನೆಲ್ಲ ಕೊಡಬೇಕು. ಮತ್ತೆ ಏನು ತಾರತಮ್ಯ ಮಾಡ್ತಾ ಇದಾರಲ್ಲ, ಈ ತಾರತಮ್ಯಗಳನ್ನು ನಿಲ್ಲಿಸಬೇಕಂತ ಎಚ್ಚರಿಕೆ ನೀಡುತ್ತಾ ಮುಂದಿನ ದಿವಸದಲ್ಲಿ ನಮ್ಮೆಲ್ಲ ಸಹಮತದಲ್ಲಿ ಸಂಯೋಜಕವಾಗಿ ನಾವು ಏನು ನಿಮಗೆ ಭರವಸೆ ಕೊಟ್ಟಿದ್ದೀವೋ ಆ ಭರವಸೆದಂತೆ ನಿಮಗೆ ನ್ಯಾಯವನ್ನು ಒದಗಿಸ್ಕೊಡಂತ ನನ್ನ ಹೇಳುತ್ತಾ ನಮ್ಮೆರಡು ಅದರ ಪೂರ್ವಕವಾಗಿ ನಾವು ಈ ಸಂಘಟನೆಗೆ ನಾವು ಮೊದಲು ಜೀವಿಕಾ ವಿದ್ಯಾಸಂಸ್ಥೆಯಲ್ಲಿ ಕೆಲಸ ಮಾಡಿದ್ವಿ, ಮತ್ತೆ ADDSL ಕೆಲಸ ಮಾಡಿದ್ವಿ. ADDS ಕೆಲಸ ನಮ್ದು ಏನಂದ್ರೆ ರೈತರ ಜಮೀನುಗಳಿಗೆ ಬದಿಗಳಾಕೋದು, ರೈತರ ಜಮೀನುಗಳಿಗೆ ಬದಿಗಳಾಕೊಂಡು ನೀರು ಶೇಖರಣೆ ಮಾಡಿ ರೈತರಾಗಿ ನಾವೆಲ್ಲ ಬೆಳಿಬೇಕು ಅಂತ ಹೇಳ್ಬಿಟ್ಟು ADDS ಕೆಲಸ ಮಾಡ್ತೀವಿ. ದಿನಕೂಲಿ ಕೊಡ್ತಾ ಇದ್ರು. ಆವಾಗ ADDS ಕೆಲಸ ಮಾಡಿಕೊಂಡು ಇವತ್ತು ಸಾಮಾಜಿಕ ಹೋರಾಟಕ್ಕಾಗಿ ನಮ್ಮ ಹಿರಿಯರ ಮಾರ್ಗದರ್ಶನಕ್ಕಾಗಿ ಇವತ್ತು ಹೋರಾಟಕ್ಕೆ ಬಂದಿದ್ದೀವಿ. ಅದೇ ಒಂದು ಇದರಲ್ಲಿ ಏನಿವತ್ತು ರೈತ ಸಂಘ ತೀರ್ಮಾನ ತಗೊಳುತ್ತೆ, ಭೂ ಸ್ವಾಧೀನಕ್ಕೂ ಒಂದೇ ನ್ಯಾಯ, ಕಡೆ SC ST ದಲಿತರ ಜಮೀನು ಕಬಳಿಸೋದಕ್ಕೂ ಒಂದೇ ನ್ಯಾಯನೇ. ಆದರೆ SC ST ಜಮೀನನ್ನು ಶ್ರೀಮಂತರು ಕೊಂಡ್ಕೊಂಡ್ರೆ ಒಂದು ನ್ಯಾಯ, ಆದರೆ ಸರ್ಕಾರಕ್ಕೆ ಒಂದು ನ್ಯಾಯ ಅಂತಲ್ಲ. SC ST ಜಮೀನು ಇರ್ತದೆ, ರೈತ ಜಮೀನು ಇರ್ತದೆ. ಇದು ಸರ್ಕಾರ ಎಚ್ಚರಿಕೆ ಮಾಡ್ಕೋಬೇಕು, ಸಿದ್ದರಾಮಯ್ಯನವರು ಎಚ್ಚರಿಕೆ ಮಾಡ್ಕೋಬೇಕು. ಅದರಲ್ಲಿ SC ಜಮೀನುಗಳು ಇರ್ತದೆ, ಬಡವರ ಜಮೀನು ಇರ್ತದೆ, ಭೂಸ್ವಾಮ್ಯದ ಜಮೀನುಗಳು ಇರ್ತದೆ. ಒಬ್ಬ ರೈತಗೆ ಸುಮಾರು ಇಷ್ಟು ಜಮೀನು ಇರ್ತದೆ ಅಂತ ಸರ್ಕಾರಿ ಸುತ್ತೋಲೆ ಇದೆ. ಆ ಸರ್ಕಾರಿ ಸುತ್ತೋಲೆ ಪ್ರಕಾರ ನಿಮ್ಗೆ ಎಷ್ಟಿದೆಯೋ ಅಷ್ಟು ಇಟ್ಕೊಂಡ್ರಿ, ನಾವು ಬೇಡ ಅನ್ನಲ್ಲ. ಆದರೆ ಆ ಜಮೀನು ನಂಬಿಕೊಂಡು ಉಳುಮೆ ಮಾಡಿಕೊಂಡು ಅದರಲ್ಲಿ ಬೆಳೆದಂತ ಬೆಳೆಗಳನ್ನು ಜೀವನ ಮಾಡ್ಕೊಂಡಿರ್ತಾರೆ ರೈತರ ಹೊಟ್ಟೆ ಹೊಡಿತೀರಲ್ಲ, ಇದು ಮೋಸ. ಈ ಮೋಸದ ವಿರುದ್ಧವಾಗಿ ನೀವು ಸರ್ಕಾರ ಏನಾದರೂ ಹೋದ್ರೆ ಎಲ್ಲ ಜಾತಿ ಜನಾಂಗದಲ್ಲಿರ್ತಕ್ಕಂಥ ಬಡವರು ಇದ್ದಾರೆ. ಆ ಬಡವರು ಹೊಟ್ಟೆ ಮೇಲೆ ನೋಡಿದ್ರೆ DSS ಸಂಘ ಅಲ್ಲ, ಮಾದಿಗ ಸಂಘಟನೆಗಳ ಹೋರಾಟ ಅಲ್ಲ, ರೈತ ಸಂಘ ಹೋರಾಟ, ಎಲ್ಲರೂ ಒಗ್ಗಟ್ಟಾಗಿ ಸರ್ಕಾರದ ವಿರುದ್ಧ ಎಚ್ಚರಿಕೆಯನ್ನು ನಾವು ಗಂಟು ಮಾಡ್ತೀವಿ ಅಂತ ಒಂದು ಎಚ್ಚರಿಕೆಯನ್ನು ಕೊಡ್ತೀವಿ ಸರ್ಕಾರದ ವಿರುದ್ಧವಾಗಿ. ಅದಕ್ಕೆ ಇಲ್ಲಿ ಹಿರಿಯರು ಏನು ತೀರ್ಮಾನ ತಗೊಳ್ತಾರೆ, ಮತ್ತೆ ನಮ್ಮ ರೈತ ಸಂಘದವರು ಅವರ ಪ್ರಣಾಳಿಕೆಯಲ್ಲಿ ಏನಿದೆ ಅದು ನಮ್ಮ ಗಂಗಾಧರನವರು ಹೇಳ್ದಂಗೆ ಎಲ್ಲ ಒಂದು ವಿಷಯಗಳನ್ನು ಹಕ್ಕೋತ್ತಾಯಿಗಳನ್ನು ನಮ್ಮ ನಾರಾಯಣಸ್ವಾಮಿಯವ್ರಿಗೆಲ್ಲ ಹೇಳಿದ್ರೆ ಅದರ
ಒಂದು ಸಭೆಯನ್ನು ಕರೆದು ರೈತರ ಬಗ್ಗೆ ಯಾವ ರೀತಿ ನಾವು ಬೆಂಬಲ ಕೊಡಬೇಕಂತ ನಾವು ಸಭೆಗಳನ್ನು ತೀರ್ಮಾನ ಮಾಡ್ಕೊಳ್ತೀವಿ ಅಂತ ಈ ಸಭೆಯಲ್ಲಿ ಅವರಿಗೆ ಮನವರಿಕೆಯನ್ನು ಮಾಡುತ್ತಾ ಇಷ್ಟು ಮಾತ್ರ